ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಅದು ಅವೇರ್ನೆಸ್ 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪದ್ಯದ ಸಾರಾಂಶ. ಇದನ್ನು ನಾನು ಕನ್ನಡದಲ್ಲಿ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗೆ ಯೂಸ್ಫುಲ್ ಆಗಿರುತ್ತೆ ಅವ್ರ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. Awareness is the poem written by the Sylvia Stults. ಬರೆದಿರುವವರು ಸೆಲ್ವಿಯಾ ಸ್ಟಲ್ಸ್. ಹಿಯರ್ ದ ಪೊಯೆಟ್ ವಾಂಟ್ಸ್ ಅಸ್ ಟು ಬಿ ಅವೇರ್ ಅಬೌಟ್ ದ ಎನ್ವೈರ್ನಮೆಂಟ್ ವಿಚ್ ವಿ ಲಿವ್ ಇನ್. ಸೊ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ನಾವು ಪರಿಸರದ ಬಗ್ಗೆ ಜಾಗೃತಿಯಾಗಿರಬೇಕು ಅಂತ ಹೇಳಿ ನಮಗೆ ಎಚ್ಚರಗೊಳಿಸ್ತಾ ಇದ್ದಾರೆ. ವಿ ಕ್ಯಾನ್ ಸಿ ದ ಬ್ರೋಕನ್ ಬಾಟಲ್ಸ್, ಹಾಫ್ ಬರ್ನ್ಡ್ ಗ್ಲಾಸಸ್. ನಾವು ನೋಡ್ಬೋದು ಬ್ರೋಕನ್ ಬಾಟಲ್ಸ್, ಒಡೆದಿರುವಂತಹ ಬಾಟಲ್ಸನ್ನು ನೋಡ್ಬೋದು, ಅರ್ಧ ಸುಟ್ಟೋಗಿರುವಂತಹ ಗ್ಲಾಸ್ ಆ್ಯಂಡ್ ಪೇಪರ್ಸನ್ನು ನೋಡ್ಬೋದು. ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ದ ವೇಸ್ಟ್ ಹಿಯರ್ ಆ್ಯಂಡ್ ದೇರ್. ಎಲ್ಲ ರೀತಿಯ ವೇಸ್ಟನ್ನು ಕೂಡ ನಾವು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಮಾಡಿರೋದನ್ನು ನಾವು ನೋಡ್ಬೋದು. ದ ಪೀಪಲ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ವೇಸ್ಟ್ ಸಾಲಿಡ್ಸ್ ಕೇರ್ಲೆಸ್ಲಿ ಆ್ಯಂಡ್ ಇಟ್ ಕಾಸಸ್ ದ ಎನ್ವೈರ್ನಮೆಂಟ್. ಸೊ ಜನರು ಎಲ್ಲ ಒಂದು ಈ ರೀತಿಯಾಗಿರುವಂತಹ ಒಂದು ವೇಸ್ಟ್ಗಳನ್ನು ನಾವು ಎನ್ವೈರ್ನಮೆಂಟಲ್ಲಿ ಹಾಕ್ತಾ ಇದ್ದೀವಿ. ಸೊ ಅದು ಏನು ಮಾಡ್ತಾ ಇದೆ, ಪರಿಸರವನ್ನು ನಾಶ ಮಾಡ್ತಾ ಇದೆ. ಅವರ್ ಫುಡ್ ಈಸ್ ಕಂಟೆಮಿನೇಟೆಡ್ ವಿತ್ ದ ಪಾಯ್ಸನಸ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ದ ಪೆಸ್ಟಿಸೈಡ್ಸ್ ಸಿನ್ಸ್ ಇಟ್ ಈಸ್ ಮಿಕ್ಸ್ಡ್ ಇನ್ ಅ ಸೀ ಆ್ಯಂಡ್ ದ ಓಷನ್, ಕಾಸ್ ಅ ಗ್ರೇಟ್ ಡಿಸ್ಟ್ರಕ್ಷನ್ ಟು ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸೊ ನಾವೇನು ತಿಂತಾ ಇದ್ದೀವಿ ಆಹಾರ, ಅದಕ್ಕೆ ಎಲ್ಲದಕ್ಕೂ ಕೂಡ ಪಾಯ್ಸನಸ್ ಇನ್ಸೆಕ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕ, ಕೀಟನಾಶಕವನ್ನು ನಾವೇನು ಸಿಂಪಡಿಸ್ತಾ ಇದ್ದೀವಿ, ಅದ್ರ ಜೊತೆ ನಾವೇನು ಪರಿಸರ ನಾಶ ಮಾಡ್ತಾ ಇದ್ದೀವಿ, ಅದೆಲ್ಲದೂ ಕೂಡ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ನಾವು ಹಾಕುವಂಥ ಗಲೀಜಾಗಿರ್ಬೋದು, ನಾವು ಮಾಡುವಂತಹ ಗಲೀಜಾಗಿರ್ಬೋದು, ಅದೆಲ್ಲದೂ ಕೂಡ ಕಸವನ್ನು ರಾಶಿ ಹಾಕ್ತೀವಿ, ಇದೆಲ್ಲದೂ ಕೂಡ ಹೋಗಿ ಸಮುದ್ರಕ್ಕೆ ಸೇರ್ತಾ ಇದೆ. ಸೊ ಇದರಿಂದ ಮನುಷ್ಯನೂ ಕೂಡ ಅವನು ಡೈಲಿ ಏನು ಯೂಸ್ ಮಾಡ್ತಾನೋ ಆಹಾರ, ಅದು ಕೂಡ ಪಾಯ್ಸನಸ್ ಆಗ್ತಾ ಇದೆ. ಹಾಗೆಯೇ ಒಂದು ಜಲಚರ ಜೀವಿಗಳು, ಅವುಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು, ಕಂಪ್ಲೀಟ್ ಆದ ನಾಶವನ್ನು, ಡಿಸ್ಟ್ರಕ್ಷನನ್ನು ಕೂಡ ನಾವು ನೋಡ್ಬೋದು ಹೀಗೆ ಮುಂದುವರಿತಾ ಹೋದರೆ. ವಿ ಕನ್ಸ್ಯೂಮ್ ದಿಸ್ ಟೈಪ್ ಆಫ್ ದ ಅಡಲ್ಟ್ರೇಟೆಡ್ ಫುಡ್ ಆ್ಯಂಡ್ ಇಂಡಸ್ಟ್ರೀಸ್ ಥ್ರೂ ಔಟ್ ದ poisonous gases and pollute the air which we breathe. So ಈ ರೀತಿಯಾದಂತಹ ಒಂದು ಕಲುಷಿತವಾದಂಥ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ. ಹಾಗೆ ಇಂಡಸ್ಟ್ರಿಗಳು, ಕಾರ್ಖಾನೆಗಳು ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ವಿಷಪೂರಿತವಾದ ಹೊಗೆಯನ್ನು ಬಿಟ್ಟು ಈ ಪರಿಸರವನ್ನೇ ಮಾಲಿನ್ಯ ಮಾಡ್ತಾ ಇದೆ. ಆಲ್ ಪೀಪಲ್ ಶುಡ್ ಬಿ ಅವೇರ್ ಆಫ್ ಪೊಲ್ಯೂಷನ್ ಆ್ಯಂಡ್ ಟೇಕ್ಸ್ ದ ನೆಸೆಸರಿ ಆ್ಯಕ್ಷನ್, ಅದರ್ವೈಸ್ ದ ಹೋಲ್ ಮ್ಯಾನ್ ಕೈಂಡ್ ಮೇ ಬಿ ಡಿಸ್ಟ್ರಾಯ್ಡ್ ಇನ್ ದ ಫ್ಯೂಚರ್ ಇಯರ್. ಸೊ ಎಲ್ಲ ಮನುಷ್ಯರು, ಎಲ್ಲ ಜನರು ಕೂಡ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಗಮನವನ್ನು ಕೊಟ್ಟು ನಾವು ಎನ್ವೈರನ್ಮೆಂಟ್, ಪರಿಸರವನ್ನು ಮಾಲಿನ್ಯ ಮಾಡೋದನ್ನು ತಡೆಗಟ್ಟಬೇಕು. ಹಾಗೆಯೇ ಈ ಒಂದು ಏನು ಮಾಲಿನ್ಯ ಆಗಿದೆ ಅದಕ್ಕೆ ಒಂದು ಅವಶ್ಯಕವಾದಂತಹ ಒಂದು ಕ್ರಿಯೆಗಳನ್ನು, ಅಂದರೆ ಆ್ಯಕ್ಷನನ್ನು ನಾವು ತಗೊಳ್ಬೇಕು ಸರಿಪಡಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾವು ತಗೊಳ್ಳಿಲ್ಲ ಅಂದರೆ ಸಂಪೂರ್ಣವಾಗಿ ನಮ್ಮ ಪರಿಸರ ನಾಶ ಹೊಂದುತ್ತೆ. ಹಾಗೆಯೇ ನಮ್ಮ ಫ್ಯೂಚರ್ ಇಯರ್ ಅಂದರೆ ಮುಂಬರುವ ವರ್ಷಗಳು ಕೂಡ ಕಂಪ್ಲೀಟಾಗಿ ನಾಶ ಹೊಂದೋದು ಖಡಾಖಂಡಿತ ಅಂತ ಹೇಳಿ ಇಲ್ಲಿ ಅವೇರ್ನೆಸ್ ಅನ್ನುವಂತಹ ಒಂದು ಪದ್ಯದ ಮೂಲಕ ನಮ್ಮನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ಸೊ ಐ ಹೋಪ್ ನಿಮ್ಗೆ ಈ ಒಂದು ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಲೆಟ್ಸ್ ಸಿ ದ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್. Okay, name the things that are tossed on the grass. Broken bottles, half burnt pieces of glass and bundles of newspaper are tossed on the grass. What are sprayed on our food? Poisonous and insecticides are sprayed on our food. What pollution is mentioned in the third stanza? The industrial waste, airline emission, fuel smoke and the nuclear weapons destruction, invisible rays, etc. are polluting the environment. The risk are we taking, risk we are taking by staying in such a world. Our lives are at risk. It may cause the destruction of man. So idistu kuda
ಒನ್ ಸೆಂಟೆನ್ಸ್ ಆರ್ ದ ಒನ್ ಸೆಂಟೆನ್ಸಲ್ಲಿ ಆರ್ ಒನ್ ವರ್ಡಲ್ಲಿ ಇರುವಂತಹ ಆನ್ಸರ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈಗ ನಾವು 2-3 ಸೆಂಟೆನ್ಸಸ್ ಇರುವಂಥ ಆನ್ಸರ್ನ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ಓದಲಿಕ್ಕೂ ಕೂಡ ಹೋಗೋದಿಲ್ಲ. ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತೇನೆ. ನಾವು ನೋಡ್ಬೋದು ಎಲ್ಲ ರೀತಿಯ ಕ್ವೆಶನ್ ಆನ್ಸರ್ಸನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ನಾನು ನಿಮಗೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂದರೆ ಒಂದು ಪುಟ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.